ನಮಸ್ಕಾರ. ಆತ್ಮೀಯ ಸ್ವಾಗತ ಶ್ರೀಮತಿ ಸಿಂಧೂರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಟಿ ಶಭಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನೂ ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೆ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೇನ್ ಲೀಡರ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಐ ಎವರ್ ವರ್ಕ್ಡ್ ವಿತ್. ಇಲ್ಲ ಸರ್, ಯಾರೂ ಬೈದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲ್ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಜ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ, ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಎಲ್ಲರೂ ಹೇಳಿದಾಗೆ ನಮ್ಮ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು. ಹೌದು, ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸು ಇದೆ. ಫನ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಮದರ್ ಸೆಂಟಿಮೆಂಟ್ ಇರ್ಬೋದು, ಅಪ್ಪ ಮಗಳ ಬಾಂಧವ್ಯ ಇರ್ಬೋದು, ಒಂದು ಅತ್ತೆ ಮಗನ ಮೇಲಿರೋ ಆಸೆ ಇರ್ಬೋದು, ಒಂದು ಫೈಟ್ ಇರ್ಬೋದು, ಎಲ್ಲ ಆಸ್ಪೆಕ್ಟು ಇದೆ. ಸೊ ಒಂದು ಪರ್ಸನಿಗೆ ಕಂಪ್ಲೀಟ್ ಥಾಲಿ ಅಂತ ಹೇಳ್ಬೋದು. ಎಲ್ಲ ಸ್ವೀಟ್, ಡೆಸರ್ಟ್, ಪಲ್ಯ, ಆಮೇಲಿಂದ ಮೊಸರನ್ನ ಎಲ್ಲ ಇದೆ ಈ ಪಿಕ್ಚರಲ್ಲಿ. ಸೌತ್ ಇಂಡಿಯನ್ ಥಾಲಿ, ಒಂದು ಪರ್ಫೆಕ್ಟ್ ಸೌತ್ ಇಂಡಿಯನ್ ಥಾಲಿ ಅಂತ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿ ಬರ್ತಾರೆ. ಈಗ ಹೇಳಿದಾಗೆ ಒಂದು ಹೀರೋ ಪ್ರಾಮಿನೆನ್ಸ್ ಕೊಡ್ಬೋದು ಕೆಲವೊಂದು ಮೂವೀಸಲ್ಲಿ, ಇಲ್ಲ ವಿಲನ್ ಪ್ರಾಮಿನೆನ್ಸ್ ಕೊಡ್ಬೋದು. ಬಟ್ ಈ ಚಿತ್ರದಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರತಿಯೊಂದು ಪಾತ್ರಕ್ಕೂ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ್ಯಂಡ್ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಮ್ಮ ಅನಂತರಾಜು ಸರ್ ಅವರು ತುಂಬ ಬ್ಯೂಟಿಫುಲ್ ಆಗಿ ನರೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಘು ಸರ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಎಫರ್ಟ್ಸ್ ಹಾಕಿ, ನಾವೆಲ್ಲ ಕೆಲಸ ಮಾಡಿದ್ದು ಕೆಲಸ ಅಂತ ಅನ್ನಿಸ್ತಿಲ್ಲ, ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿಕೊಂಡು ಫನ್ ಮಾಡಿಕೊಂಡು ನೈಟ್ ಶೂಟ್ಸ್ ಅಂತ ಹೇಳಿದ್ರು 3 ಗಂಟೆ 4 ಗಂಟೆಲೆಲ್ಲ ತುಂಬ ಚಳಿ ಇತ್ತು, ಅವಾಂತರಗಳಾಯಿತು. ಬಟ್ ಸ್ಟಿಲ್ ಯಾರಿಗೂ ಅದು ಕೆಲಸ ಅಂತ ಅನಿಸಿಲ್ಲ. ತುಂಬ ಖುಷಿಯಿಂದ ಎಲ್ಲ ಆಸೆ ಪಟ್ಟು ಈ ಕೆಲಸ ಮಾಡಿದ್ದೀವಿ. ಈ ಚಿತ್ರ ಜುಲೈ 24 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದನ್ನೆಲ್ಲ ಜನರ ಮುಂದೆ ತಲುಪಿಸೋ ಜವಾಬ್ದಾರಿ ನಿಮ್ಮೆಲ್ಲರದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಹೌದು, ಸಬ್ಜೆಕ್ಟು ನಾನು ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಮಾಡಿರೋದು ಆರ್ ಅನಂತರಾಜ್ ಅವರು. ಸರ್, ಕಾರಣ ಅಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವಗಳು ಏನು ತೊಂದರೆಗಳು ಈಡಾಗ್ತದೆ, ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಮನೆಗೆ ಇದ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು, ಅನಾಹುತಗಳಿಗೆ
ಇದು ಸಾರ್ ಕತೆ ಹೇಳ್ತಾ ಇದ್ದೀರಾ ನೀವು ಕತೆ ಹೇಳ್ತಾ ಇದ್ದೀರಾ ಇರ್ಲಿ.